ಒಂದು ಕಾಮಗಾರಿ ಅಂದುಕೊಂಡ ಸಮಯದಲ್ಲಿ ಮುಗಿದೇ ಹೋದರೆ ನಿತ್ಯ ಜೀವನದ ಮೇಲೆ, ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಗೊತ್ತಾ? ಒಂದು ಬೆಸ್ಟ್ ಸ್ಟೋರಿ ಇದೆ ಬೆಂಗಳೂರಿನ ರಸ್ತೆಯದ್ದು, ನೋಡೋಣ ಬನ್ನಿ. ವಿಳಂಬ ಕಾಮಗಾರಿ, ಎಲ್ಲಂದ್ರಲ್ಲಿ ಧೂಳು, ವಾಹನ ಸವಾರರಿಗೆ ತಪ್ಪದ ನಿತ್ಯದ ಗೋಳು. ಜೀವ ಆರೋಗ್ಯ ಎರಡಕ್ಕೂ ಇಲ್ಲ ಗ್ಯಾರಂಟಿ. ವಿಳಂಬ ಕಾಮಗಾರಿ ಮತ್ತು ಬೆಂಗಳೂರಿಗೆ ಒಂದು ಅವಿನಾಭಾವ ಸಂಬಂಧವಿದ್ದಂತೆ ಕಾಣ್ತದೆ. ಇಲ್ಲಿ ಯಾವುದೇ ಕಾಮಗಾರಿಗಳು ಅಂದುಕೊಂಡ ಸಮಯಕ್ಕೆ ಮುಗಿಯುವುದಿಲ್ಲ. ಅದರೊಂದಿಗೆ ಜನರಿಗೆ ಬಂದೊದಗುವ ಸಮಸ್ಯೆಗಳು ಮುಗಿಯುವುದಿಲ್ಲ. ಅದಕ್ಕೆ ದೊಡ್ಡ ನಿದರ್ಶನ ಬಿಎಲ್ ಸರ್ಕಲ್ ಬಳಿ ಆರಂಭವಾಗಿರುವ ವೈಟ್ ಟ್ಯಾಪಿಂಗ್ನ ಈ ಕಾಮಗಾರಿ. ಎಲ್ಲಿ ನೋಡಿದ್ರೂ ಅಲ್ಲಿ ಧೂಳು, ಬಟ್ಟೆಯಿಂದ ಮೂಗು ಮುಚ್ಚಿಕೊಂಡು ಹೋಗ್ತಿರುವ ಜನ. ಕೊಂಚ ಆಯ ತಪ್ಪಿದ್ರು ಯಮನೂರಿಗೆ ಕರೆದುಕೊಂಡು ಹೋಗಲು ಬಾಯಿ ಬಿಟ್ಟುಕೊಂಡಿರುವ ಕಾಮಗಾರಿ ಗುಂಡಿಗಳು. ಇವೆಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬಿಎಲ್ ಸರ್ಕಲ್ನಲ್ಲಿ. ಇಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಶುರುವಾಗಿ 3 ತಿಂಗಳು ಕಳೆದರೂ ಪೂರ್ಣಗೊಂಡಿಲ್ಲ. ಪ್ರದೇಶದ ವಾತಾವರಣವೇ ಧೂಳುಮಯವಾಗಿದೆ. ಇನ್ನು ವಾಹನ ಸವಾರರು, ಪ್ರಯಾಣಿಕರು ಟ್ರಾಫಿಕ್ ಸಮಸ್ಯೆಯಿಂದ ಬಳಲಿ ಹೋಗಿದ್ದಾರೆ. ನಿಗದಿತ ಸಮಯಕ್ಕೆ ತಲುಪೋಕೆ ಪೀಕ್ ಅವರ್ನಲ್ಲಿ ಗಂಟೆಗಟ್ಟಲೆ ಸಾಗಬೇಕು. ಧೂಳು ಆವರಿಸಿರುವ ಬಸ್ ನಿಲ್ದಾಣದಲ್ಲಿಯೇ ಬಸ್ಗಾಗಿ ಪ್ರಯಾಣಿಕರು ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ವಿಳಂಬ ಕಾಮಗಾರಿ ಅದೆಷ್ಟು ಜನರ ಮೇಲೆ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇರ್ಬೋದು. ಸದ್ಯ ನಾವೀಗ BL ಸರ್ಕಲ್ನಲ್ಲಿ ಇದ್ದೇವೆ. BL ಸರ್ಕಲ್ನಲ್ಲಿ ಈಗ ಕಳೆದ 4-5 ತಿಂಗಳುಗಳಿಂದ ಕಾಮಗಾರಿ ಆರಂಭ ಆಗಿದೆ. ಕಾಮಗಾರಿ ವಿಳಂಬವಾಗ್ತಾ ಇರುವಂಥ ಕಾರಣಕ್ಕಾಗಿ ಈ ಭಾಗದ ಸವಾರರು ನಿತ್ಯವೂ ಕೂಡ ನರಕಯಾತನೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಧೂಳು, ಮತ್ತೊಂದು ಕಡೆ ಪೀಕ್ ಅವರ್ಗಳಲ್ಲಿ ಸಾಗೋದಕ್ಕೆ ಆಗದೇ ಇರುವಂಥ ಟ್ರಾಫಿಕ್ಕು, ಅದರ ಮಧ್ಯೆ ಈ ರೀತಿಯಾಗಿ ಓಪನ್ಗಳನ್ನು ಮಾಡಿಬಿಟ್ಟಿರುವಂತಹ ಜಾಗಗಳು. ಸೊ ಇದರೆಲ್ಲದರ ನಡುವೆ ಸವಾರರು ದೊಡ್ಡ ಪ್ರಮಾಣದ ಸಂಕಷ್ಟವನ್ನು ಎದುರಿಸಿ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರಿ, ನಿಲ್ಲೋದಕ್ಕೆ ಆಗ್ತಾಯಿಲ್ಲ, ಆ ಪ್ರಮಾಣದ ಧೂಳು ಬರ್ತಾ ಇದೆ. ಒಂದು ವೆಹಿಕಲ್, ಯಾವುದಾದ್ರೂ ಒಂದು ದೊಡ್ಡ ವೆಹಿಕಲ್ ಹೋಗ್ತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಧೂಳು ಇಡೀ ಪ್ರದೇಶವನ್ನು ವ್ಯಾಪಿಸುತ್ತೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ರಿ, ಜನ ಬಸ್ ಸ್ಟಾಪ್ಗಳಲ್ಲಿ ನಿಂತು ಪರದಾಟವನ್ನು ಮಾಡುವಂಥದ್ದು. ಅದೇ ರೀತಿ ಅಲ್ಲಲ್ಲಿ ಈ ರೀತಿಯಾಗಿ ಸ್ಲ್ಯಾಬ್ಗಳನ್ನು ಓಪನ್ ಮಾಡಿರುವಂಥ ಪರಿಣಾಮವಾಗಿ ಒಂದೊಮ್ಮೆ ಟ್ರಾಫಿಕ್ ಹೆಚ್ಚಾಗಿ ಜನ ಇದು ಇರೋಂಥದ್ದು ಗೊತ್ತಾಗದೆ ಅಕ್ಕಪಕ್ಕ ಬಂದಂಥ ಸಂದರ್ಭದಲ್ಲಿ ಅವುಗಳಿಗೆ ಬಿದ್ದು ಗಂಭೀರವಾಗಿ ಗಾಯಗೊಳ್ಬೋದು, ಪ್ರಾಣವನ್ನು ಕೂಡ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಇದರ ಹಿನ್ನೆಲೆಯಲ್ಲಿ GBA ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕಾಮಗಾರಿ ಏನಿದೆ ಅದರ ಕೊಟ್ಟಿರುವಂತಹ ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರಿಗೆ ಇದನ್ನು ಗಮನಕ್ಕೆ ತರೋದ್ರ ಮುಖಾಂತರವಾಗಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಈ ಭಾಗದಲ್ಲಿ ನಿತ್ಯ ಸಂಚಾರ ಮಾಡುವಂಥ ಸಾವಿರಾರು ಜನರು, ಜೊತೆಗೆ ಈ ಭಾಗದ ಪ್ರದೇಶದಲ್ಲಿರುವಂಥವರಿಗೆ ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯಿಂದ ಜನರು ನಿತ್ಯ ಜೀವನ ಹಾಗೂ ವಾಹನ ಸವಾರರಿಗೆ ದೊಡ್ಡ ಕಿರಿಕಿರಿಯುಂಟಾಗಿದೆ. ಆರೋಗ್ಯ ಸಮಸ್ಯೆಯ ಜೊತೆಗೆ ಟ್ರಾಫಿಕ್ ಸಮಸ್ಯೆಯಿಂದ ಬಳಲುತ್ತಿರುವ ಜನರು ಕಾಮಗಾರಿಯ ವಿಳಂಬ ನೀತಿಗೆ ಕಿಡಿಕಾರಿದ್ದಾರೆ. ಕಾಮಗಾರಿ ಯಾರು ಮಾಡಿ ಕಂಪ್ಲೀಟ್ ಮಾಡಿಲ್ಲ, ಅರ್ಧಂಬರ್ಧ ಮಾಡಿದ್ದಾರೆ. ಒಂದ್ಸರಿ ಅಗೀತಾರೆ, ಬಿಟ್ಬಿಡ್ತಾರೆ, ಮತ್ತಿನ್ಯಾರೋ ಬರ್ತಾರೆ, ತಿರ್ಗಿ ಅದ್ರಲ್ಲಿ ಟಾರ್ ಹಾಕ್ತಾರೆ, ಮತ್ತಿನ್ನೊಂದ್ಸರಿ ಯಾರೋ ಬರ್ತಾರೆ, ಅಗೀತಾರೆ. ಇದಕ್ಕೆ ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಎಲ್ಲಿ ಶುರು ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಇದಕ್ಕೆ ಮೊದಲು ಯಾವುದು ಕಡೆ ಯಾವುದು ಏನು ಗೊತ್ತಾಗ್ತಾ ಇಲ್ಲ ಸರ್. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಸಿವಿಕ್ ಬಾಡೀಸ್ ಫಂಕ್ಷನಿಂಗ್ ಮಾಡ್ತಾ ಇದೆಯೋ ಇಲ್ವೋ, ನಿಷ್ಕ್ರಿಯ ಆಗೋಗಿದೆಯಾ ಕಾರ್ಪೊರೇಷನ್, ಅರ್ಥ ಆಗ್ತಾ ಇಲ್ಲ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್ ಸ್ಟ್ರಾಟಜಿಕ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸಾವಿರಾರು ಲಕ್ಷಾಂತರ ಜನ ಓಡಾಡುವಂಥ ಸ್ಥಳ ಇದು. ಇದನ್ನೇ ಈ ಥರ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಬೇರೆ ಕಡೆ ಏನಾಗಿರ್ಬೋದು ಅಂತ. ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ಸರ್. ಇಲ್ಲಿ ಸಾಯಂಕಾಲ ಅಂತೂ ಹೋಗೋದು ತುಂಬ ಕಷ್ಟ ಆಗುತ್ತೆ. BL ರೋಡ್ದು ಟ್ರಾಫಿಕ್ ಏನಿದೆಯಲ್ಲ ತುಂಬಾ ರಶ್ ಆಗಿರುತ್ತೆ, ಸರಿಯಾಗಿ ಕಂಟ್ರೋಲ್ ಆಗಲ್ಲ, ಏನಿಲ್ಲ. ಪಾಪ 4-5 ಜನ ಪೊಲೀಸ್ ಇದ್ರೂ ಪ್ರಯೋಜನ ಇಲ್ಲ. ಆಮೇಲೆ ಇಲ್ಲಿ ಬೇರೆ ರೋಡ್ ಸರಿ ಇಲ್ಲ. ಮಿನಿಮಮ್ ಒಂದು 3 ತಿಂಗಳ ಮೇಲೆ ಆಯಿತು. ಲೇಟ್ ಆಗಿದೆ ಸರ್, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಅದು ಯಾರು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅವರು ತುಂಬ ಲೇಟ್ ಮಾಡ್ತಾ ಇದ್ದಾರೆ. ಬಟ್ ನಾವು ಡೈಲಿ ಈ ಧೂಳಲ್ಲೇ ಓಡಾಡೋ ಪರಿಸ್ಥಿತಿ ಇದೆ. ಜಂಪ್ ಆಗಿ ಕುದುರೆ ಥರ ಗಾಡಿ ಹೋಗುತ್ತೆ. ಯಾರು ಮಂತ್ರಿಗಳಿದ್ದಾರೆ ಅವ್ರು ನೋಡಿಬಿಟ್ಟು ಬೇಗ ಕ್ಲಿಯರ್ ಮಾಡಿಕೊಟ್ರೆ ನಮಗೆಲ್ಲರಿಗೂ ಒಳ್ಳೆಯದು. ಒಟ್ಟಾರೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾಮಗಾರಿಗೆ ವೇಗ ನೀಡಬೇಕಿದೆ. ಇಲ್ಲದಿದ್ದರೆ ಈ ಭಾಗದ ಸವಾರರು, ಸಾರ್ವಜನಿಕರ ಸಂಕಷ್ಟ ಮತ್ತಷ್ಟು ಹೆಚ್ಚಾಗಲಿದೆ. ರಾಘುಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.